स्वागत है आपका बी न्यूज नेशन में। मैं हूं आबिद हुसैन शेख। बहुत जल्द राज्य की सरकार गिरेगी। रवि कुमार। सम्मिश्र सरकार अभी नींद में है। जनता की समस्याओं को सुनने वाला यहां कोई नहीं है। राज्य में सरकार है या नहीं पता नहीं चल रहा है। बीजेपी राज्य प्रधान कार्यदर्शी रवि कुमार का कांग्रेस जेडीएस सरकार पर लगा एक गंभीर आरोप। बीजापुर में एक प्रेस मीट में बात करते हुए उन्होंने कहा कि सरकार में सब एक दूसरे के साथ लड़ रहे हैं। ये सरकार है या सर्कस कंपनी। विधान परिषद उपचुनाव प्रचार सभा में बीजापुर बागलकोट क्षेत्र के बीजेपी अभ्यर्थी गोड़प्पा शेटगार की जीत का विश्वास जताते हुए इस मौके पर बीजेपी के कई पदाधिकारी उपस्थित थे। ನಮ್ಮ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಧಾನ ಪರಿಷತ್ತಿಗೆ ರಾಜೀನಾಮೆಯನ್ನು ಕೊಟ್ಟು ಬಿಜಾಪುರ ನಗರದಿಂದ MLA ಆಗಿ ಚುನಾಯಿತರಾಗಿ ಬಂದಿದ್ದಾರೆ. ಆ ತೆರವಾಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸ್ಥಾನಕ್ಕೆ 6ನೇ ತಾರೀಕು ಚುನಾವಣೆ ನಡೆಯೋದಿದೆ. ಈ ಚುನಾವಣೆಯಲ್ಲಿ ಹೇಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಗೆದ್ದಿದ್ರು, ಅದೇ ರೀತಿಯಲ್ಲಿ ಬಸವನಗೌಡ ಪಾಟೀಲ್ ಬಿಜೆಪಿ ಜಾಯಿನ್ ಆಗಿರೋದ್ರಿಂದ ಮತ್ತು ನಮ್ಮ ನ್ಯಾಮಗೌಡರವರು ಕೂಡ ಅತಿ ಹೆಚ್ಚಿನ ಮತಗಳನ್ನು ತೆಗೆದುಕೊಂಡಿದ್ದರು. ಈಗ ಅವರಿಬ್ಬರು ನಮ್ಮಲ್ಲೇ ಇರೋದ್ರಿಂದ MP ಎರಡೂ ಕಡೆ ನಮ್ಮಲ್ಲಿರೋದ್ರಿಂದ ಅಲ್ಲಿ 5 MLA ಇಲ್ಲಿ 3 MLA ಇರೋದ್ರಿಂದ ಮತ್ತು ಸಾಕಷ್ಟು ಜನ ನಾಯಕರು ನಮ್ಮಲ್ಲಿರೋದ್ರಿಂದ ನರೇಂದ್ರ ಮೋದಿಯವರು, ಯಡಿಯೂರಪ್ಪನವರು ಅವರ ಪ್ರಭಾವದಿಂದ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇನ್ನೂ ಟೇಕ್ ಆಫೇ ಆಗಿಲ್ಲ. ಮಂತ್ರಿಗಳು ನಿದ್ರೆ ಮಾಡ್ತಾ ಇದ್ದಾರೆ. 13 ಜಿಲ್ಲೆಯಲ್ಲಿ ಬರಗಾಲ ಇದ್ದರೂ ಕೂಡ ಯಾರೂ ಕೂಡ ರೈತರ, ಸಾಮಾನ್ಯ ಜನರ, SC ST OBC ಜನರ ಕಷ್ಟ ಕಾರ್ಪಣ್ಯಗಳನ್ನು ಕೇಳೋರಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಸರ್ಕಾರ ಇದೆಯೋ ಇಲ್ಲೋ ಅಂತ ಹೇಳಿ ಅನ್ನಿಸ್ತಾ ಇದೆ. ಮತ್ತು MP ಪಾಟೀಲ್ ಅವರಿಗೆ ಸಚಿವ ಸ್ಥಾನವನ್ನು ಈ ಸರ್ಕಾರ ಕೊಟ್ಟಿಲ್ಲ. ಹಾಗಾಗಿ MP ಪಾಟೀಲ್ ಅವ್ರದ್ದು ಏನು ನಡೀತಾ ಇಲ್ಲ ಈ ಸರ್ಕಾರದಲ್ಲಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಒಡೆದಾಟ ಶುರುವಾಗಿದೆ. ಆಲ್ರೆಡಿ ವಿಶ್ವನಾಥ್ ಅವ್ರಿಗೂ ಸಿದ್ದರಾಮಯ್ಯ ಅವ್ರಿಗೂ ಒಡೆದಾಟ ಶುರುವಾಗಿದೆ. ಕುಮಾರಸ್ವಾಮಿ ಅವ್ರಿಗೂ ಆಮೇಲೆ ಸಿದ್ದರಾಮಯ್ಯ ಅವ್ರಿಗೂ ಒಡೆದಾಟ ಶುರುವಾಗಿದೆ. ಆ ಕಡೆ ಕೃಷಿ ಸಚಿವರಾಗಿರ್ತಕ್ಕಂಥ ಶಿವಶಂಕರ್ ರೆಡ್ಡಿ ಅವರು ಏನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರೆ ತಪ್ಪೇನು ಅಂತ ಅವರು ಕೇಳ್ತಾ ಇದ್ದಾರೆ. ಚಲುವರಾಯ ಸ್ವಾಮಿ, ಬಾಲಕೃಷ್ಣೇಗೌಡ, ನಮ್ಮ ಬೆಳಗಾಂನ ಜಿಲ್ಲೆಯಲ್ಲಿ ಮಂತ್ರಿಗಳು, ಶಾಸಕರು ಅವ್ರದೇ ಪಾರ್ಟಿನಲ್ಲಿ ಒಡೆದಾಡ್ತಾ ಇದ್ದಾರೆ. ಹೀಗೆ ಒಟ್ಟು ರಾಜ್ಯ ಸರ್ಕಾರ ಒಂದು ರೀತಿ ಸರ್ಕಸ್ ಕಂಪನಿ ಆಗಿದೆ, ಟೇಕ್ ಆಫೇ ಆಗಿಲ್ಲ. ಹಾಗಾಗಿ ಸಾಲ ಮನ್ನಾ ಮಾಡುವಂಥ ಗೊಂದಲಾಪುರದ ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿಗಳು. ಇವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಲ್ಲ, ಒಂದು ರೀತಿ ಗೊಂದಲಾಪುರದ ಮುಖ್ಯಮಂತ್ರಿ ಇವರು. ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರ ಅಸ್ತಿತ್ವದಲ್ಲಿ ಇದೆಯೋ ಇಲ್ಲೋ ಅಂತೇಳಿ ಜನ ಸಾಮಾನ್ಯವಾಗಿ ಎಲ್ಲ ಕಡೆಗಳಲ್ಲಿ ಮಾತಾಡ್ತಾ ಇದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ತಿಗೆ ನಡೀತಾ ಇರತಕ್ಕಂಥ ಈ ಚುನಾವಣೆ ಏನಿದೆ ಒಂದು ತಿರುವಿನ ಚುನಾವಣೆಯಾಗಿದೆ. 100ಕ್ಕೆ 100% ಅತಿ ಹೆಚ್ಚು ಮತಗಳಿಂದ ನಮ್ಮ ಗೋಳಪ್ಪ ಶೆಟ್ಗಾರ್ ಅವರು ಗೆಲ್ತಾರೆ. ಇದರೊಳಗೆ ಯಾವುದೇ ಸಂಶಯ ಬೇಡ. ನಿಸ್ಸಂಶಯವಾಗಿ ಖಡಾಖಂಡಿತವಾಗಿ ನಾವು ಗೋಳಪ್ಪ ಶೆಟ್ಗಾರ್ ಅವರನ್ನು ಅತ್ಯಧಿಕ ಮತಗಳಿಂದ ಗೆಲ್ಲಿಸ್ತೇವೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರ ಪ್ರವಾಸ ಇದೇ ಸೆಪ್ಟೆಂಬರ್ 1ನೇ ತಾರೀಕು ಬಿಜಾಪುರ ಜಿಲ್ಲೆಯಿಂದ ಪ್ರಾರಂಭ ಆಗುತ್ತೆ. 11 ಗಂಟೆಗೆ 1ನೇ ತಾರೀಕು ಸಿಂದಗಿ, 3 ಗಂಟೆಗೆ ಬಿಜಾಪುರ, 5 ಗಂಟೆಗೆ ಬಸವನ ಬಾಗೇವಾಡಿ. ಈ ಥರ ಈ ಜಿಲ್ಲೆಯಲ್ಲಿ 3 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಆ 3 ಸ್ಥಳಗಳಲ್ಲಿ ಎಲ್ಲ ಮತದಾರರನ್ನು ನಾವು ಸೇರಿಸ್ತಾ ಇದ್ದೇವೆ. ಒಂದನೇದು, ಈ 3 ಕಾರ್ಯಕ್ರಮಗಳಲ್ಲಿ ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ರಮೇಶ್ ಜಿಗಜಿಣಗಿ ಅವರು, ಯತ್ನಾಳ್ ಅವರು, ನಮ್ಮ ಎಲ್ಲ ಶಾಸಕರು
ಎಲ್ಲ ಜಡ್ಪಿ, ಟಿಪಿ, ನಗರಸಭಾ, ಪಟ್ಟಣ ಪಂಚಾಯತ್, ಗ್ರಾಮ ಪಂಚಾಯತ್, ಎಲ್ಲ ತಾಲೂಕ್ ಪಂಚಾಯತ್ ಎಲ್ಲ ಮತದಾರರು ಕೂಡ ಇದರೊಳಗೆ ಭಾಗವಹಿಸೋರಿದ್ದಾರೆ. ಎಲ್ಲ ನಾಯಕರು ಕೂಡ ಭಾಗವಹಿಸೋರಿದ್ದಾರೆ. ಯಾರು ಕೂಡ ಅಬ್ಸೆಂಟ್ ಆಗೋ ಪ್ರಶ್ನೆ ಬರೋದಿಲ್ಲ. ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ 2 ಸಭೆಗಳನ್ನು ನಾವು ಆಯೋಜನೆ ಮಾಡಿದ್ದೀವಿ. ಒಂದನೇದು ಜಮಖಂಡಿ, ಎರಡನೇದು ಬಾಗಲಕೋಟೆ. ಅಲ್ಲಿನೂ ಕೂಡ MP ಅವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಭಾಗವಹಿಸೋರಿದ್ದಾರೆ. ಅದ್ಭುತವಾಗಿ 5 ಸಭೆಗಳನ್ನು ನಾವು ಆಯೋಜನೆ ಮಾಡ್ತೇವೆ. ನಿಸ್ಸಂಶಯವಾಗಿ ಗೂಳೆಪ್ಪ ಶೆಟ್ಗಾರ್ ಅವರು ಗೆಲ್ತಾರೆ. ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ MB ಪಾಟೀಲ್ ಅವರಿಗೆ ಪಾಠ ಕಲಿಸಬೇಕು ಅಂತ ಹೇಳಿ ಈ ಚುನಾವಣೆಯನ್ನು ಸವಾಲಾಗಿ ತೆಗೆದುಕೊಂಡಿದ್ದಾರೆ ಮತದಾರರು. ಎಲ್ಲರೂ ಮಾತಾಡ್ತಿದ್ದಾರೆ, ಏನು ನಡೀತಾ ಇಲ್ಲ ಅವ್ರದ್ದು ಅಂತ. ಸೊ ಹಾಗಾಗಿ ಗೂಳೆಪ್ಪ ಶೆಟ್ಗಾರ್ ಅವರು ಟೇಕನ್ ಫಾರ್ ಗ್ರಾಂಟೆಡ್ ಅಲ್ಲ. ಅವ್ರದ್ದೇ ಆಗಿರ್ತಕ್ಕಂಥ ನಾಯಕತ್ವ ಇದೆ, ಅವ್ರದ್ದೇ ಆಗಿರ್ತಕ್ಕಂಥ ಮತ ಬ್ಯಾಂಕ್ ಇದೆ. ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧಿಸ್ತಾ ಇದ್ದಾರೆ. BJP ಜನತಾದಳಕ್ಕಿಲ್ಲಿ ನೆಲೆ ಇಲ್ಲದೆ ಇರ್ಬೋದು, ಆದರೆ BJPಗೆ ಉತ್ತರ ಕರ್ನಾಟಕದಲ್ಲಿ, ಬಿಜಾಪುರ ಜಿಲ್ಲೆಯಲ್ಲಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಬಲವಾದ ನೆಲೆ ಇರ್ತಕ್ಕಂಥದ್ದು, ಸಂಘಟನೆ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗಮನಕ್ಕೆ ಬಂದಿರಲಿಕ್ಕೆ ಸಾಕು. ಮತದಾರರಿಗಂತೂ ಗಮನದಲ್ಲಿ ಇದ್ದೇ ಇದೆ. ಹಾಗಾಗಿ ಈ ಸಾರಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಾವು ಅತ್ಯಧಿಕ ಮತಗಳಿಂದ ನಾವು ಗೆಲ್ತೇವೆ. ಯತ್ನಾಳ್ ಅವರು ಬೇರೆ ಪಾರ್ಟಿನಲ್ಲಿ ಇದ್ದರು, ಅವರು BJPಗೆ ಜಾಯಿನ್ ಆಗಿದ್ದಾರೆ. ಅದೆಲ್ಲ ಮುಗಿದೋಗಿರ್ತಕ್ಕಂಥ ಅಧ್ಯಾಯ. ಈಗ ಗೂಳೆಪ್ಪ ಶೆಟ್ಗಾರ್ ಅವರನ್ನು ಗೆಲ್ಲಿಸಲೇಬೇಕು ಅಂಥೇಳಿ ಸೈನಿಕನಂತೆ ಅವರು ಓಡಾಡ್ತಾ ಇದ್ದಾರೆ. 31ನೇ ತಾರೀಕು ಬಾಗಲಕೋಟೆ ಜಿಲ್ಲೆಯಲ್ಲಿ ಮತ್ತು ಇಲ್ಲಿನೂ ಕೂಡ ಚುನಾವಣೆ ಮುಗಿಯುತ್ತೆ. ಸ್ಥಳೀಯ ಸಂಸ್ಥೆ 31ನೇ ತಾರೀಕಿನಿಂದ ಈಗ ಆಲ್ರೆಡಿ ಓಡಾಟ ಆರಂಭ ಆಗಿದೆ. 31ನೇ ತಾರೀಕು ತಾವೇ ನೋಡ್ತೀರಾ, ನಮಗೆ ಯಾವುದೇ ಸವಾಲನ್ನು ಒಡ್ತಕ್ಕಂಥ ಕ್ಯಾಂಡಿಡೇಟ್ ಇಲ್ಲ. ಸುನಿಲ್ ಗೌಡರು ಅವರಿಗೆ ಎಕ್ಸ್ಪೀರಿಯನ್ಸ್ ಕಮ್ಮಿ ಇದೆ. ನಮ್ಮ ಗೂಳೆಪ್ಪ ಶೆಟ್ಗಾರ್ ಅವರಿಗೆ ನೆಲದಿಂದ ಬಂದಿರತಕ್ಕಂಥ ನಾಯಕರು, ನಗರಸಭಾ ಸದಸ್ಯರಾಗಿ 4 ಸರಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಿದ್ದಾರೆ. ಆಮೇಲೆ ಕಾರ್ಪೊರೇಷನ್ಗೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನೆಲದಿಂದ ಬಂದಿರತಕ್ಕಂಥವರು, ಅವರಿಗೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಹೋಗಿ ಭೇಟಿ ಮಾಡಬೇಕಾಗಿಲ್ಲ, ಕಾರ್ಯಕರ್ತರಿಗೆ ಸಿಗುವಂಥ ನಾಯಕರಾಗಿದ್ದಾರೆ. ಹಾಗಾಗಿ ವಿಧಾನ ಪರಿಷತ್ಗೆ 100% ಆಗಿ ಚುನಾಯಿತರಾಗಿ ಬರ್ತಾರೆ. और खबरों के लिए देखते रहिए बी न्यूज नेशन. ಅಜಂತಾ ಫನ್ ಫೇರ್ ಎಕ್ಸಿಬಿಷನ್ ಪ್ರಥಮ ಬಾರಿಗೆ ವಿಜಯಪುರ ನಗರದಲ್ಲಿ ಮಕ್ಕಳಿಗಾಗಿ ವಿಶೇಷ ಆಕರ್ಷಕ ಪ್ರದರ್ಶನಗಳು, ಗೃಹ ಬಳಕೆ ವಸ್ತುಗಳು ಹಾಗೂ ತಿಂಡಿ ತಿನಿಸುಗಳು ಲಭ್ಯ. ವಿಳಾಸ BLD ಇಂಜಿನಿಯರಿಂಗ್ ಕಾಲೇಜ್ ಎದುರಿಗೆ, ಶೆಟ್ಗಾರ್ ಮೈದಾನ, ಆಶ್ರಮ ರಸ್ತೆ, ವಿಜಯಪುರ. न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।